SP ಅವರ ಒಂದು ಕುತಂತ್ರದಿಂದ ಇಲ್ಲಿ ನಮ್ಮನ್ನ ಏಕಾಏಕಿ ನೋಟಿಸ್ ನೀಡದೆ ಹಾಗೂ ಯಾವುದೇ ಒಂದು ಮಾಹಿತಿ ಯಾವುದೇ ರೀತಿ ಎಲ್ಲಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ನಿಜಕ್ಕೂ DC ಅವರ ಮತ್ತೆ ಇಲ್ಲಿನ SP ಅವರ ಏನು ನಮ್ಮದೇ ಇಲ್ಲಿ ಸುಪ್ರೀಮು ನಮ್ಮದೇ ರಿಪಬ್ಲಿಕ್ ಅಂತ ಇವ್ರು ಭಾವಿಸಿದ್ರೆ ನಿಜಕ್ಕೂ ಅದು ನಿಮ್ ಭ್ರಮೆ ಅಷ್ಟೇ. ಕರ್ನಾಟಕ ನಾವು ಜಿಲ್ಲೆಯ ವತಿಯಿಂದ ಮಾತ್ರ ಮಾಡಿದ್ವಿ, ಆದ್ರೆ ಇದು ಇನ್ನಷ್ಟು ತೀವ್ರವಾಗುತ್ತೆ ಈ ಹೋರಾಟ. ಯಾಕಂದ್ರೆ ಒಂದು ಸ್ಮಶಾನದ ದಾರಿಯನ್ನ ಬಿಡುಗಡೆ ಮಾಡೋದಕ್ಕೆ, ಸರ್ಕಾರಿ ಗುಂಡುತೋಪನ್ನ ತೆರವುಗೊಳಿಸೋದಕ್ಕೆ ನೀವು ವಿಫಲರಾಗಿದ್ದೀರಿ ಅಂತ ಈ ಒಂದು ಹತ್ತಿಕ್ಕುವ ಎಷ್ಟೇ ಹತ್ತಿಕ್ಕಿದ್ರು ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವ ಹಕ್ಕನ್ನ ನಾವು ಕಳ್ಕೊಳ್ಳೋದಿಲ್ಲ. ನಮ್ಮ ಕೈಯಿಂದ ಆಗುವಂತಹ ಕೆಲಸ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ನಾನು ಆಗ್ಲೇ ಹೇಳ್ದಂಗೆ ಏನು ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಂದಿರುವ ಎಲ್ಲಾ ಸೇನಾನಿಗಳು ಇಂತಹ ಯಾವುದೇ ಕೃತ್ಯಗಳಿಗೆ ಹೆದರದೆ, ಇನ್ಯಾರ್ದೋ ಪ್ರಭಾವಿಗಳಿಗೆ ಅಂಜದೆ ಅಲುಕದೆ ಇಲ್ಲಿವರೆಗೂ ಬಂದಿದ್ದೀವಿ. ನಿಜಕ್ಕೂ ನಾವು ಸ್ವತಂತ್ರ ಪೂರ್ವಿಕರು ಏನು ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಇವರೆಲ್ಲ ಯಾವ ರೀತಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಅಷ್ಟೇ ಇವತ್ತು ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಜಾಗೃತಗೊಳಿಸೋದಕ್ಕೆ ಕರ್ನಾಟಕ ಜನತೆಯನ್ನ ನಾವು ಮುಂದಾಗಿದ್ದೀವಿ. ನೀವು ಎಷ್ಟೇ ಹತ್ತಿಕ್ಕಿದ್ರು ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ. ಇವತ್ತು ನಮ್ಮನ್ನು ಡಿಟೈನ್ ಮಾಡ್ತಾರ, 10 ವರ್ಷ ನಮ್ಮನ್ನು ಜೈಲ್ ಹಾಕ್ತಾರ, 10 ವರ್ಷದ ಮತ್ತೆ ಒಂದೇ ದಿನ ಈ ಒಂದು ಹೋರಾಟ ಶುರುವಾಗುತ್ತೆ. ಇಲ್ಲಿ ಬಂಧನ ಆಗಿರೋರು ನಾವು ಜೈಲಲ್ಲಿ ಇರ್ಬೋದೇ ಹೊರತು ಇನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೇನಾನಿಗಳು, ಕರ್ನಾಟಕದ ಜನತೆ 7 ಕೋಟಿ ಕನ್ನಡಿಗರು ಏನಿದಾರೋ ಅವರೆಲ್ಲ ಇದನ್ನ ಗಮನಿಸ್ತಾ ಇರ್ತಾರೆ. ನಮ್ಮನ್ನು ಬಂಧಿಸಿದ ಕಾರಣಕ್ಕಾಗಿ ಯಾವುದೇ ಅವರ ಹಕ್ಕುಗಳನ್ನ ಅವರು ಕೇಳದೆ ಮೌನಿತರಾಗಿ ಅವ್ರು ಇರಲ್ಲ, ಮುಂದಕ್ಕೆ ಬರ್ತಾರೆ. ಸೊ ಇದನ್ನೆಲ್ಲ ನೀವು ಗಮನಿಸಬೇಕು. SP ಅವರಾಗಿರ್ಲಿ, DC ಅವರಾಗಿರ್ಲಿ, ಇದು ನಿಮ್ದಲ್ಲ, ನಿಮ್ಮ ಜಾಗೀರಲ್ಲ. ಇದು ಪ್ರಜಾಪ್ರಭುತ್ವದ ದೇಶ, ಪ್ರಜಾಪ್ರಭುತ್ವದ ರಾಜ್ಯ. ಏನೋ ಇವತ್ತು ನಮ್ಮ ಸರ್ಕಾರ ಭ್ರಷ್ಟ ಆಗಿರ್ಬೋದು, ಅದಕ್ಕೆ ನಿಮ್ಗೆ ಈ ರೀತಿ ಕುಮ್ಮಕ್ ಕೊಡ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಜನರೇ ಜಾಗೃತರಾಗಿ ಉತ್ತಮವಾದ ಆಡಳಿತವನ್ನು ನಡೆಸೋದಕ್ಕೆ ಉತ್ತಮ ಜನಪ್ರತಿನಿಧಿಗಳನ್ನ ಆರಿಸ್ತಾರೆ. ಆಗ ನಿಮ್ಮಂತಹ ನಾಲಾಯಕ್ಕು ಅಯೋಗ್ಯರಿಗೆ, ಅಧಮರಿಗೆ ಇಂತಹ ದೊಡ್ಡ ದೊಡ್ಡ ಸ್ಥಾನಗಳನ್ನ ಬಿಟ್ಕೊಡಲ್ಲ. ಯಾರು ಯೋಗ್ಯರೋ, ಯಾರು ಪ್ರಾಮಾಣಿಕರೋ, ಯಾರು ಅರ್ಹರೋ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಸೊ ಇನ್ನಷ್ಟು ಮಹಿಳೆಯರನ್ನ ಯಾವ ಕಡೆ ಕರ್ಕೊಂಡು ಹೋಗಿರೋ ಗೊತ್ತಿಲ್ಲ. ಇಲ್ಲಿ ಅದು ನಮ್ಮಿಂದ ಮುಂದೆ ಬರ್ತಾ ಇದೆ, ಅಲ್ಲೇ ಬಿಟ್ಬಿಟ್ಟು ಎಷ್ಟೇ ಜನ ಅಷ್ಟೇ. ಇವರೇ ಬೇಡ, ವಯಸ್ಸಾಗೈತೆ ಅಂತ ಹೇಳಿ ಪರವಾಗಿಲ್ಲ. ಸೊ ಪೊಲೀಸರಿಗೆ ಒಂದ್ ರೀತಿ ವಯಸ್ಸಾಗಿರೋದ್ರ ಬಗ್ಗೆ ಕಾಳಜಿ ಇದೆ, ಆದ್ರೆ ಯಾರು ಸಾಯೋದ್ ಬೇಡ. ಆದ್ರೆ ಆ ವಯಸ್ಸಾಗಿರೋರು ಸತ್ತೋದ್ ಮೇಲೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ದಾರಿಯನ್ನ ಮಾಡ್ಕೊಂಡಿದ್ದೀರಾ. DC ಅವರು ಇಂತಹ ಒಂದು ಅಧಿಕಾರಿಗಳನ್ನ ಬೆಳೆಸ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಸಂಬಳ ಕೊಟ್ಕೊಂಡು ಇವರು ನಮ್ಗೆ ಯಾವುದೇ ಒಂದು ಅಧಿಕಾರ ಇಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಕ್ಕೆ, ಡಿಸ್ಮಿಸ್ ಮಾಡಕ್ಕೆ ಅನ್ನೋ ಒಂದು ಬೇಜವಾಬ್ದಾರಿ ಉತ್ತರಗಳನ್ನ ಕೊಟ್ಕೊಂಡು ಇವತ್ತು DC ಅವರು ಕೂತಿದ್ದಾರೆ. DC ಅವರು ನೀವು ಅಷ್ಟೇ ಏನು ಜಿಲ್ಲೆಯ ಮೊದಲ ಎಲ್ಲರೂ ಕೂಲಿ ಅಂತಾರೆ, ನಾವು ಸೇವಕ ಅಥವಾ ಕಾರ್ಮಿಕ ಅಂತಾರೆ. ಆದ್ರೆ ನಿಜಕ್ಕೂ ಇವತ್ತು ಕೂಲಿ ಅವ್ರ ಕೆಲಸ ನೀವು ಮಾಡ್ತಾ ಇಲ್ಲ, ಇನ್ಯಾರ್ದೋ ಪ್ರಭಾವಿಗಳ ಗುಲಾಮಗಿರಿಯನ್ನ ನೀವು ಮಾಡ್ತಾ ಇದ್ದೀರಾ. ಸೊ ಇದು ನಾವು ನೇರವಾಗಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ನೀವು ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿದ್ರೆ ಅದನ್ನ ನೇರವಾಗಿ ತಗೊಬಂದು ನೀವು ನಮ್ಗೆ ಕೊಡ್ಬೋದಿತ್ತು. ಈ ರೀತಿ ನಾವು ಕ್ರಮ ತಗೊಂಡಿದೀವಿ. ಸೊ ಇನ್ ಮುಂದೆ ಇವಾಗ ನಿಮ್ಗೇನು ಅನ್ಯಾಯ ಆಗಿದೆ ಅದಕ್ಕೆ ನಾವು ಕ್ರಮ ತಗೊಳ್ತೀವಿ, ಅಥವಾ ಅದಕ್ಕೆ ಟೈಮ್ ಕೊಡಿ. ಅದನ್ನ ಹೇಳುವಷ್ಟು ಯೋಗ್ಯತೆ, ಪರಿಜ್ಞಾನ ನಿಮ್ಗಿಲ್ಲ ಅಂದ್ಮೇಲೆ ನೀವು ಕೂಲಿಯವ್ರಿಗೂ ಏನು ಕೂಲಿಯಾಗಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರೋ ಒಬ್ರು ಹೊಲದ ಕೆಲ್ಸಕ್ಕೋ ಗದ್ದೆ ಕೆಲ್ಸಕ್ಕೋ ಬಂದ್ರೆ ನಮ್ಗೆ ಈ ತರ ತೊಂದರೆ ಇದೆ, ನಾವು ಈಗ ಕೆಲ್ಸಕ್ಕೆ ಬರಕ್ ಆಗಲ್ಲ, ಅಥವಾ ನನ್ ಕೆಲಸ ಮಾಡಕ್ಕೆ ಅನರ್ಹ, ಅಥವಾ ಸ್ವಲ್ಪ ಟೈಮ್ ಬೇಕಾಗಿದೆ ಅಂತ ಕೇಳ್ತಾರೆ. ಆದ್ರೆ ನೀವು ಕೂಲಿ ಕಾರ್ಮಿಕರಿಗೂ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮಷ್ಟು ನೀಚರು ಇನ್ಯಾರು ಇಲ್ಲ. ಕೋಲಾರ ಜಿಲ್ಲೆಯಲ್ಲ, ಯಾವುದೇ ಜಿಲ್ಲೆಯ DC ಆಗಿರ್ಲಿ, ಇಂತಹ ಒಂದು ನಿರ್ಣಯಗಳನ್ನ ನೀವು ತಗೊಂಡ್ರೆ ನೀವು ಯಾರು ಜಿಲ್ಲೆಯ ಮೊದಲ ಕೂಲಿನಲ್ಲ, ಕೊನೆಯ ಕೂಲಿನೂ ನೀವಲ್ಲ ಅಂತ ನನ್ನ ಒಂದು ಭಾವನೆ. ಸೊ ಯಾಕಂದ್ರೆ ನಿಜಕ್ಕೂ ಇವತ್ತು ಅಷ್ಟೊತ್ತು ನಾವು ಬೆಳಗ್ಗೆಯಿಂದ ಕೂತಿದ್ವಿ, ಯಾವುದೇ ಒಂದು ಪೊಲೀಸರು ಅಲ್ಲೇ ನಮ್ ಜೊತೆಗಿದ್ರು, ನಾವು ಯಾವುದೇ ರೀತಿ ಘೋಷಣೆಯನ್ನು ಕೂಗುದಿಲ್ಲ. ಎಲ್ಲಾನು ನಮ್ಮ ಹತ್ರ ಲೈವ್ ಸಾಕ್ಷಿಗಳು ಸಮೇತ ಇದೆ. ಆದ್ರೆ ನಾವು ಅಲ್ಲಿ ಏನು ಅಶಾಂತಿಯಿಂದ ಏನಾದ್ರು ವರ್ತಿಸಿದ್ವಾ, ಹಿಂಸೆಯಿಂದ ಏನಾದ್ರು ಹೋರಾಟಕ್ಕಿಳಿದ್ವಾ, ಇವ್ಯಾವುದು ನಡೆದೇ ಇಲ್ಲ. ಆದ್ರೆ ನೀವು
ಇದನ್ನೆಲ್ಲ ನೀವು ಯಾವ್ದನ್ನೋ ಪರಿಗಣಿಸ್ತೆ ಇವ್ರ ಬೇಡಿಕೆಗಳೇ ಸರಿ ಇಲ್ಲ, ಅದನ್ನಾದ್ರೂ ಒಂದ್ ಹಿಂಬಾರ್ ಹಾಕೋದೆ. ನಮ್ಗೆ ನಿಮ್ ಯೋಗ್ಯತೆ ಇದ್ರೆ ಅದನ್ನಾದ್ರೂ ಒಂದ್ ಹಿಂಬಾರ್ ಹಾಕೊಟ್ಟು, ಇಲ್ಲಪ್ಪ ನಿಮ್ ಬೇಡಿಕೆಗಳೇ ಸರಿ ಇಲ್ಲ, ನೀವು ತಪ್ಪು ದಾರಿಯನ್ನ ಇಟ್ಕೊಂಡು ನೀವು ಹೋರಾಟಕ್ಕೆ ಬಂದಿದ್ರ, ಅದನ್ನಾದ್ರೂ ಕೊಡಿ, ನಿಮ್ಮ ಯೋಗ್ಯತೆಗೆ ಹೋಗ್ಲಿ. ಅದನ್ನೂ ಮಾಡ್ದಿರಾ, ಏನೂ ಮಾಡ್ದಿರಾ, ಏಕಾಏಕಿ ಪೊಲೀಸರು ನಮ್ಮ ಏನು ನಾವ್ ಹೇಳಿದ ಕೆಲಸ ಎಲ್ಲ ಅವರು ತಲೆ ಬಾಗ್ತಾರೆ, ಅವರು ನಾವ್ ಹೇಳಿದ್ದೆಲ್ಲ ಮಾಡ್ತಾರೆ ಅಂತ ಹೇಳ್ಕೊಂಡು ಇವತ್ತು ಅವ್ರನ್ನ ಎತ್ಕಟ್ಟಿ ಇವತ್ತು ನಮ್ಮನ್ನ ಬಂಧಿಸೋದಕ್ಕೆ ಕಲ್ಸಿದ್ರಲ್ವಾ. ನಿಜಕ್ಕೂ ನೀವು ಜಿಲ್ಲೆಯ ಡಿಸಿ ಆಗಿರೋದಕ್ಕೆ ನಾಲಾಯಕ್ ಅಂತ ಹೆಮ್ಮೆಯಿಂದ ಪಕ್ಷಕ್ಕೆ ಈಗ ಕೋಲಾರ ಗ್ರಾಮಾಂತರ ಠಾಣೆಗೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಇಲ್ಲಿ ಏನು ಲಾಕಪ್ ನಲ್ಲಿ ಹಾಕ್ತಾರಾ ಅಥವಾ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರಾ ಗೊತ್ತಿಲ್ಲ. ಲೈವ್ ಆಗ್ತಾ ಇದೆಯಲ್ಲ, ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರ ಅದು ಏನು ಗೊತ್ತಿಲ್ಲ. ಸೊ ನೋಡೋಣ, ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇದಾರೆ, ಅವರು ಏನ್ ಹೇಳ್ತಾರೋ. ಸರ್